RCB ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಡೆದಂತ ಈ ಒಂದು ಪಂದ್ಯದಲ್ಲಿ ಟೋಟಲ್ ಆಗಿ ಗೆಲ್ಲೋ ಮ್ಯಾಚ್ ಹೋದ RR ತಂಡ ಕಂಟಿನ್ಯೂ ಆಗಿ 3 ಮ್ಯಾಚ್ ನಲ್ಲಿ ಗೆಲ್ಲುವಂತ ಮ್ಯಾಚ್ ಚೇಸಿಂಗ್ ಆಡುವಂತ ಮ್ಯಾಚ್ ನಲ್ಲಿ ಕಂಪ್ಲೀಟ್ ಆಗಿ 3 ಸೋತಿದೆ. RCB ಈ ಒಂದು ಮ್ಯಾಚ್ ನಲ್ಲಿ ಗ್ರೇಟ್ ಕಮ್ ಬ್ಯಾಕ್ ಮಾಡಿದೆ ಫ್ರೆಂಡ್. ಟೋಟಲ್ ಆಗಿ ಇನ್ನು 3 ಓವರ್ ನಲ್ಲಿ ಕಂಪ್ಲೀಟ್ ಇನ್ನು 2 ಓವರ್ ನಲ್ಲಿ ಕಂಪ್ಲೀಟ್ ಗೇಮ್ ಚೇಂಜ್ ಆಗಿಬಿಟ್ಟಿದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ 3 ಓವರಿಗೆ 40 ರನ್ ಬೇಕಾದಾಗ RCB ಕಡೆ ಇತ್ತು ಈ ಒಂದು ಮ್ಯಾಚ್. ಭುವನೇಶ್ವರ್ ಕುಮಾರ್ ಓವರ್ ಅಲ್ಲಿ 27 ರನ್ ಮಾಡುವ ಮೂಲಕ 80% RR ತಂಡಕ್ಕೆ ಗೆಲುವು ಹೋಗಿತ್ತು. ಆದ್ರೆ 19 ಓವರ್ ನಲ್ಲಿ ಮ್ಯಾಜಿಕ್ ಮಾಡಿದ ಹೇಜಲ್ವುಡ್ ಪ್ರಮುಖ 2 ವಿಕೆಟ್ ಗೆ ಮೂಲಕ ಆ ಒಂದು ಮ್ಯಾಚ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ. ಟೋಟಲ್ ಆಗಿ ಆ ಒಂದು ಓವರ್ ಅಲ್ಲೇ 5 ರನ್ ಕೊಟ್ರು. ಜಸ್ಟ್ 5 ರನ್ ಕೊಡೋ ಮೂಲಕ ಆ ಒಂದು ಮ್ಯಾಚ್ ನಲ್ಲಿ ಲಾಸ್ಟ್ ಓವರ್ ನಲ್ಲಿ ಕಂಪ್ಲೀಟ್ ಆಗಿ ಚೇಂಜ್ ಆಯ್ತು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ 11 ರಿಂದ RCB ಗೆದ್ದಿದೆ. ಫಸ್ಟ್ ಟಾಸ್ ಗೆದ್ದ RR ತಂಡ ಇಲ್ಲಿ ಬಾಲಿಂಗ್ ಆಯ್ಕೆ ಮಾಡ್ತು. ಬ್ಯಾಟಿಂಗ್ ಗೆ ಬಂದ RCB ಚೆನ್ನಾಗಿ ಅಂತ ಓಪನಿಂಗ್ 50+ ರನ್ನೇ ಬಂತು. ಓಪನಿಂಗ್ ನಲ್ಲಿ ಫಿಲ್ ಶಾಟ್ 23 ರನ್ನು ಹಾಗೆ ಔಟ್ ಆದ್ರು. ಅವ್ರು ಔಟ್ ಆಟ್ಗೆ ಪಡಿಕಲ್ಲು ಹಾಗೆ ವಿರಾಟ್ ಕೊಹ್ಲಿ ಜೊತೆ ಆಟ 80+ ರನ್ ಜೊತೆ ಆಟ ಆಯ್ತು. ಟೋಟಲ್ ಆಗಿ 50 ರನ್ ಮಾಡಿ ಪಡಿಕಲ್ ಔಟ್ ಆದ್ರೆ ಆಮೇಲೆ ಬಂದ ವಿರಾಟ್ ಕೊಹ್ಲಿ ಹಾಗೆ ಟಿಮ್ ಡೇವಿಡ್ ಕೂಡ ಸ್ಫೋಟಕ ಇನ್ನಿಂಗ್ಸ್ ಕಟ್ಟಿದ್ರು. ವಿರಾಟ್ ಕೊಹ್ಲಿ 70 ರನ್ ಮಾಡಿ ಔಟ್ ಆದ್ರೆ ಆಮೇಲೆ ಬಂದ ರಜತ್ ಪಟಿದಾರ್ 1 ರನ್ ಮಾಡಿದ್ರು. ಟಿಮ್ ಡೇವಿಡ್ 20+ ರನ್ ಮಾಡಿದ್ರು. ಆಮೇಲೆ ಬಂದ ಲಾಸ್ಟ್ ಗೆ ಜಿತೇಶ್ ಶರ್ಮನು ಕೂಡ 20+ ರನ್ ಮಾಡಿ ಟೋಟಲ್ ಆಗಿ 205 ರನ್ ಟಾರ್ಗೆಟ್ ಕೊಟ್ಟಿತ್ತು RR ತಂಡಕ್ಕೆ. ಈ ಒಂದು ಟಾರ್ಗೆಟ್ ನ ಬೆನ್ ಹತ್ತಕ್ಕೆ ಬಂದ RR ತಂಡ ಪವರ್ ಪ್ಲೇ ನಲ್ಲಿ 80 ರನ್ ಮಾಡ್ತು. ಟೋಟಲ್ ಆಗಿ ಇಲ್ಲಿ ಜೇಸ್ವಾಲ್ ಜಸ್ಟ್ 19 ಬಾಲ್ ಅಲ್ಲೇ 49 ಮಾಡಿದ್ರು ರನ್. ಅಲ್ಲಿಗೆ RCB ಇತ್ತು ಈ ಒಂದು ಇವರೊಂದು ಫ್ಲಾಪ್ ಅಲ್ಲಿ ರನ್ ಬರ್ತಾ ನೋಡಿದ್ರೆ RCB ಈ ಒಂದು ಮ್ಯಾಚ್ ಗೆಲ್ಲುವಂತ ಸಾಧ್ಯತೆ ಇಲ್ಲ, ಸೋಲುತ್ತೆ ಅನ್ಕೊಂಡಿದ್ವಿ. ಆಮೇಲೆ ಭುವನೇಶ್ವರ್ ಕುಮಾರ್ ಒಂದು ವಿಕೆಟ್ ತಗೊಂಡ್ರು. ಆಮೇಲೆ ಸ್ವಲ್ಪ ಡೌನ್ ಆಯ್ತು ಮತ್ತು ಕೂಡ ಸ್ಪೀಡ್ ಆಗ್ತಾ ಇತ್ತು. ಇಲ್ಲಿ ರಿಯಾನ್ ಪರಗ್ ಹಾಗೆ ಜೇಸ್ವಾಲ್ ಕೂಡ ಆಟ ಸ್ವಲ್ಪ ಇನ್ನಿಂಗ್ಸ್ ಮತ್ತೆ ಜೋರಾಗ್ತಾ ಇತ್ತು. ಆಮೇಲೆ ಹೇಜಲ್ವುಡ್ ಜೇಸ್ವಾಲ್ ವಿಕೆಟ್ ತಗೊಂಡ ತಕ್ಷಣ ಏಕ್ದಮ್ ರನ್ ರೇಟ್ ಕಮ್ಮಿ ಆಯ್ತು. 49ಕ್ಕೆ ಔಟ್ ಆದ್ರು ಜೇಸ್ವಾಲ್. ಆಮೇಲೆ ರಿಯಾನ್ ಪರಗು ಹಾಗೆ ಆ ಕಡೆ ನಿತೇಶ್ ಕುಮಾರ್ ಅವರು ಕೂಡ ಇನ್ನಿಂಗ್ಸ್ ಚೆನ್ನಾಗಿರೋಂತ ಇನ್ನಿಂಗ್ಸೇ ಕಟ್ತಿದ್ರು. ಇವ್ರು ಇರೋ ತನಕ ಕೂಡ RCB ಗೆಲುವೇ ಇರ್ದಿಲ್ಲ, ಯಾಕಂದ್ರೆ ಇವರು ಅಂತ ಇನ್ನಿಂಗ್ಸ್ ಆರಾಮಾಗಿ ಕಟ್ತಿದ್ರು. ಆಮೇಲೆ ನಿತೀಶ್ ರಾಣಾ ಹಾಗೆ ರಿಯಾನ್ ಪರಗ್ ಯಾವಾಗ ಔಟ್ ಆದ್ರೆ ಆಮೇಲೆ ಸ್ಲೋ ಆಗಿ ಮತ್ತೆ ಡೌನ್ ಆಯ್ತು. ಆಮೇಲೆ ಧ್ರುವೇಲ್ ಜುವೆಲ್ ಇವರು ಇನ್ನಿಂಗ್ಸ್ ಇಂದ ಮತ್ತೆ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಡ್ತು. ಮತ್ತೆ RR ತಂಡಕ್ಕೆ ಈ ಒಂದು ಮ್ಯಾಚ್ ಹೋದಿತ್ತು. ಯಾವಾಗ ಧ್ರುವೇಲ್ ಜುವೆಲ್ 47 ರನ್ ಮಾಡಿ ಇನ್ನು ಕೇವಲ 3 ಓವರಲ್ಲಿ ಇನ್ನು 40 ರನ್ ಬೇಕಿತ್ತು. ಇನ್ನು ಕೇವಲ 17 ಓವರ್ಗೆ ಇನ್ನು 3 ಓವರ್ಗೆ 40 ರನ್ ಬೇಕಿತ್ತು. ಆ 1 ಓವರ್ ಅಲ್ಲೇ 27 ರನ್ ಭುವನೇಶ್ವರ್ ಕುಮಾರ್ಗೆ 22 ರನ್. ಟೋಟಲ್ ಇನ್ನು 18 ರನ್ ಬೇಕಾಗಿತ್ತು. ಆಮೇಲೆ ಹೇಜಲ್ವುಡ್ ಕೈಯಲ್ಲಿ ಬಾಲ್ ಕೊಟ್ಟಾಗ 2 ವಿಕೆಟ್ ಹೋದ್ದು. ಪ್ರಮುಖ 2 ವಿಕೆಟ್ ಹೋದ ತಕ್ಷಣ RR ತಂಡಕ್ಕೆ ಕಂಪ್ಲೀಟ್ ಆಗಿ ಲಾಸ್ಟ್ ಓವರ್ ಅಲ್ಲೇ ಒಂದು 15 ರನ್ ಬೇಕಾಯ್ತು. 15-17 ರನ್ ಬೇಕಾಯ್ತು. ಆ ರನ್ ಪಡೆಯಕ್ಕೆ ಆಗ್ಲಿಲ್ಲ RR ತಂಡಕ್ಕೆ. ಟೋಟಲ್ ಆಗಿ 11 ರಿಂದ ಈ ಒಂದು ಮ್ಯಾಚ್ ಸೋತಿದೆ RR ತಂಡ. ಈ ಒಂದು ಮ್ಯಾಚ್ ಸೋಲೋ ಮೂಲಕ RR ತಂಡ ಈ ಒಂದು ಸೀಸನ್ ನ ಎಂಡ್ ಮಾಡಿದಂಗ ಆಗಿದೆ ಅನ್ಕೊಂಡಿದೀವಿ ಫ್ರೆಂಡ್. ಟೋಟಲ್ ಆಗಿ 7 ಮ್ಯಾಚ್ ಸೋತಿದೆ ಆಲ್ರೆಡಿ. 7 ಮ್ಯಾಚ್ ಸೋತಿದೆ, 2-1 ಗೆದ್ದಿದೆ, 2-3 ಗೆದ್ದಿದ್ರು ಟೋಟಲ್ ಆಗಿ. ಅಲ್ಲಿಗೆ ಈ ಒಂದು ಸೀಸನ್ ಎಂಡ್ ಆಯ್ತು RR ತಂಡಕ್ಕೆ. ಇದು RCB ಇನ್ನೂ ಕೂಡ ಪ್ಲೇ ಆಫ್ ಕನಸು ಈಗ 80% ಈಗ ಚಾನ್ಸ್ ಅಲ್ಲಿ ಇದೆ ಪ್ಲೇ ಆಫ್ ಹೋಗಕ್ಕೆ. ಇನ್ನು ಆಡಿರುವಂತ 5 ಪಂದ್ಯ ಇದೆ. 5ರಲ್ಲಿ ಜಸ್ಟ್ 2 ಗೆದ್ರೆ ಸಾಕು, ಆರಾಮಾಗಿ ಪ್ಲೇ ಆಫ್ಗೆ ಆರಾಮಾಗಿ ಹೋಗ್ತಾರೆ. ಯಾವ್ದು ಟೆನ್ಷನ್ ಇಲ್ಲ. ಆದ್ರೆ ಬರುವಂತ ಮ್ಯಾಚ್ ಗೆಲ್ಬೇಕು ಫಸ್ಟ್, ಆಮೇಲೆ ಸೋಲೋದಿರ್ಲಿ. ಫಸ್ಟ್ ಬರುವಂತ ಮ್ಯಾಚ್ ಗೆದ್ರೆ ಆರಾಮಾಗಿ ಯಾವುದೇ ಒಂದು ತೊಂದರೆಗೆ ಪ್ಲೇ ಆಫ್ಗೆ ಹೋಗ್ತಾರೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಹೇಜಲ್ವುಡ್ 4 ವಿಕೆಟ್ ತಗೊಂಡ್ರು. ಅದ್ರ ಜೊತೆಗೆ ವಿರಾಟ್ ಕೊಹ್ಲಿ ಕೂಡ ಚೆನ್ನಾಗಿರುವಂತ ವಿರಾಟ್ ಕೊಹ್ಲಿ 70 ರನ್ ಮಾಡೋ ಮೂಲಕ ವಿರಾಟ್ ಕೊಹ್ಲಿ ಕೂಡ ಚೆನ್ನಾಗಿರುವಂತ ಫಾರ್ಮ್ ನಲ್ಲೇ ಇದ್ದಾರೆ. ಈ ಒಂದು ಸೀಸನ್ ಕೂಡ, ಹೋದನೇ ಸೀಸನ್ ಕೂಡ ಆರೆಂಜ್ ಕ್ಯಾಪ್ ಆಗಿರುತ್ತೆ. ಈ ಸೀಸನ್ ಕೂಡ ಆರೆಂಜ್ ಕ್ಯಾಪ್ ಆದ್ರೂ ಆಗಬಹುದು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಅನಾಲಿಸಿಸ್ ನಿಮ್ಮ ಮುಂದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮಗೆ ಅನ್ಸ್ತಾ ಕಮೆಂಟ್ ಪ್ರಗತಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋ ಏನ್ ಮಾಡ್ತಿದ್ದೀನಿ ಮತ್ತೆ ತೋರಿಸಿ. ಟೇಕ್ ಕೇರ್, ಬಾಯ್.